ಪುತ್ರ ಅಂತ ಕರೀತಾರ. ಹೌದು ಶತ್ರು ಪುತ್ರ ಎದಕ್ಕ ಎದಕ್ರಿಪ್ಪ? ನೀ ಹಿಂದ ಒಬ್ಬನಿಗೆ ತರತರದಿಂದ ವೈರಿಯಾಗಿ ಕಾಡಿದಿ. ಹೌದು ಅವಾಗ ನಿನ್ನ ಹೊಟ್ಟಿನ ಮಗ ಆಗಿ ಬಂದಾನ. ಹೌದು ಹೆಜ್ಜೆಗೆ ನಿನಗೆ ವೈರಿಯಾಗ್ಯಾನ. ಇದಕ್ಕೆ ಶತ್ರು ಪುತ್ರ ಅಂತ ಕರೀತಾರ. ಹೌದು ಹೌದು ಉದಾಸೀನ ಪುತ್ರ ಅಂದ್ರ ಅದು ಹ್ಯಾಂಗ? ಹಿಂದಿನ ಜನ್ಮದಾಗ ನೀ ಯಾರಿಗೆ ಏನು ಅಂದೇ ಇಲ್ಲ. ಹೌದು ಏನೋ ಯಾರಿಗೇನು ಅಂದೇ ಇಲ್ಲ. ಪಾಪ ಮತ್ತು ಪುಣ್ಯದ ತಕ್ಕಡಿ ಸವನಾಗ್ಯಾನ ಹಿಂದಿನ ಜನ್ಮದಾಗ. ಹೌದು ಆ ಪ್ರಭಾವದಿಂದ ಈ ಜನ್ಮದಾಗ ನಿನ್ನ ಹೊಟ್ಟಿನ ಹುಟ್ಟಿದ ಮಗ ನಿನಗ ದುಃಖ ಕೊಡಂಗಿಲ್ಲ, ಆನಂದ ಕೊಡಂಗಿಲ್ಲ. ಹೌದು ಹೌದು ಲಗ್ನ ಆದ ಬಳಿಕ ತನ್ನ ತಾನೇ ಇವ್ರಿಗೇನು ಅಲ್ಲಾರ್ದೆ ಹ್ಯಾಂತಿಗೆ ತಗೊಂಡು ಬೇರೆಯಾಗಿ ಉಳಿತ ನೋಡ್ರಿ. ಇವನಿಗೆ ಉದಾಸೀನ ಪುತ್ರ ಅಂತ ಕರೀತಾರೆ. ಹೌದು 5 ಪ್ರಕಾರ ಪುತ್ರದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಪ್ರಕಾರ ಪುತ್ರ ಯಾವ್ದಂದ್ರ ಸೇವಕ ಪುತ್ರ. ಹೌದು ಹೌದು ಎಂತ ನೀವು ಒಬ್ಬನಿಗೆ ಬೇಕಾದಂತ ಸಂಕಟದೊಳಗೆ ಉಳಿಸಿದಿ. ಹೌದು ಅವ ಸಾಯು ಪ್ರಸಂಗದಾಗ ಅವನಿಗೆ ನೀವು ಉಳಿಸಿದಿ. ಅವನೇ ಈ ಜನ್ಮದಾಗ ನೀನು ಹೊಟ್ಟಿನ ಮಗಾಗಿ ಹುಟ್ಟಿ ಬಂದು ನೀ ಸಾಯುತ್ತಾನ ನಿನ್ನ ಸೇವಾ ಮಾಡ್ತಾನ. ಇದಕ್ಕೆ ಸೇವಕ ಪುತ್ರ ಅಂತ ಕರೀತಾರೆ. ಹೌದು 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 ಹೌದಲ್ಲ? ಹೌದು ಇನ್ನೊಂದು ಮಾತು ದತ್ತಕ ಪುತ್ರ. ಅದು ಹ್ಯಾಂಗ್ರಿಪ್ಪ? ಈ ಜನ್ಮದಾಗ ನಿನ್ನ ಹೊಟ್ಟಿನ ಮಕ್ಕಳೇ ಇಲ್ಲ. ಹೌದು ನಿನ್ನ ಇಡೀ 100 ಎಕರೆ ಆಸ್ತಿ ಅಲ್ಲ, ದೊಡ್ಡ ಬಿಲ್ಡಿಂಗ್ ಅಲ್ಲ. ಹೌದು ಖರೆ ಇದು ಆಸ್ತಿ ಯಾರಿಗೆ ಹೋಗ್ತದ? ಯಾರಿಗೆ ಹೋಗ್ತದ್ರಿಪ್ಪ? ಹಿಂದಿನ ಜನ್ಮದ ಕರ್ಮದ ಪ್ರಭಾವ ಪುಣ್ಯದಿಂದವ ನಿನ್ನ ಮಗ ಇಲ್ಲ ಅಂದ್ರೂ ನಿನ್ನ ದತ್ತಕ ಮಗಾಗಿ ಹುಟ್ಟಿ ಬಂದು ಆ ಆಸ್ತಿಗೆ ಮಾಲಕ್ಕಾಗತ್ತ. ಇದಕ್ಕೆ ದತ್ತಕ ಪುತ್ರ ಅಂತ ಕರೀತಾರೆ. ಹೌದು 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 ಈಗ ಕೇಳ್ತಾರ, ಏನು ಕೇಳೋದು? ನನ್ನ ಪಾಲಿಗೆ ಪ್ರಾರಬ್ಧ ಅನ್ನೋದಲ್ಲ ಅದ ದೃಷ್ಟಾಂತ ಕೇಳಿ ಹೇಳ್ತಾ. ಹೌದು ಮಾಡಲಿಗೆ ಊರು ಒಳಗ ಹೌದು 2 ವಾರಿಗೆ ಗೆಳೆಯರಿದ್ರು. ಹೌದು ಅತಿ ಪ್ರೇಮ ಅವ್ರದು. ಹೌದು ಬರಮದೇವರ ಜಾತ್ರೆ ಮಾಡಿದ್ರು ಕೂಡಿನೇ ಮಾಡೋರು, ಅರಣ್ಯ ಶುದ್ಧನ ಜಾತ್ರೆ ಮಾಡಿದ್ರು ಕೂಡಿನೇ ಮಾಡೋರು, ಓಕಳೆ ಮಾಡಿದ್ರು ಕೂಡಿನೇ ಮಾಡೋರು. ಹೌದು ಎಲ್ಲ ಇದು ಜಾತ್ರೆ ಮಾಡಿದ್ರು. ಇಬ್ರು ಕೂಡಿ ಒಟ್ಟಾಗಲತ್ತಿದ್ರು. ಇಬ್ರು ಒಂದೇ ತಾಟಿನಾಗೆ ಊಟ ಮಾಡ್ತಿದ್ರು. ಹೌದು ಹೌದು ಎಷ್ಟು ಪ್ರೇಮ, ಅಷ್ಟು ಪ್ರೇಮ ರೀ. ಹೌದು ಅಂತ ಶರೀರ ಯಾರು ಖರೆ ಮನಸ್ಸು ಒಂದು ಅಟ್ಟಿಬ್ಬರದಿತ್ತು. ಹೌದು ಹೌದು ಹಿರಿಯರಂದ್ರ ಮಾಡಲಿಗ್ಯಾಗ ಏನಂತ? ತಮ್ಗಳ 25 ಹಿಡಿದು 30 ವರ್ಷದವರಾಗಿರಿ. ಹೌದು ನೋಡ್ರಿ ಹ್ಯಾಂಗ ಹೇಳ್ತಾರ, 25 ಹಿಡಿದು 30 ವರ್ಷ ಸರಿ ಬಂದದ ನಿಮಗ. ಹೌದು ಏನಾರಿ ಉದ್ಯೋಗ ಮಾಡೋ ಜೀವನದಾಗ ಹಣ ಗಳಿಸ್ಬೇಕು. ಅವೆಲ್ಲ ದುಡ್ಡಿಲ್ದೆ ಜಗತ್ತೇ ಇಲ್ಲ. ಹೌದು ಹೌದು ಏನಾರ ಸಂಪತ್ತು ಗಳಿಸ್ರಿ ವಿನಾಕಾರಣ ವ್ಯರ್ಥ ಕಾಲಿ ಹಾಕ ಗಳಿತೀರಿ ಅಂತೇಳಿ ಹಿರಿಯರು ಹೇಳಿದ್ರು. ಹೌದು ಹೌದು ಏನ್ ಮಾಡಿದ್ರಿ ಇವ್ರಿಬ್ರು? ದೃಷ್ಟಾಂತ ಕಡೆ ಲಕ್ಷ ಕೊಡ್ರಿ, 5 ನಿಮಿಷ ಲಕ್ಷ ಇಡ್ರಿ. ಹೌದು ಆ ಹೇಳದ ಮಾತಿಗೆ ಇಬ್ಬರು ತಲೆಯಾಗ ಹಿರಿಯರ ಮಾತು ಮೂಡ್ತು. ಹೌದು ಅವ್ರಿಬ್ರು ಅಂದ್ರು, ಏನಪ್ಪ ಊರಾಗಂತೂ ಮಂದಿ ಎಲ್ಲಗತ್ತ. ಹೌದು ನಮಗಂತೂ ಊರಾಗ ಯಾರು ತಗದು ಹತ್ತಂಗೂ ಎಲ್ಲಿಂದಿ. ಹೌದು ನಮಗ ಊರಾಗ ಕೆಲಸ ಹಚ್ಚವ್ರು ಯಾರಿಲ್ಲ, ಯಾರು ಕೆಲಸನೂ ಹಚ್ಚೋರಿಲ್ಲ. ಹೌದು ಈ ಊರು ಬಿಟ್ಟು ಹೋಗಿ ಎಲ್ಲಕ್ಕಿನ ಉದ್ಯೋಗ ಮಾಡೋದಂದ್ರು. ಹೌದು ಹೌದು ಈ ಊರು ಬಿಟ್ಟು ಹೋಗಿ ಎಲ್ಲರೂ ಉದ್ಯೋಗ ಮಾಡಿ ದುಡ್ಕೊಡ್ತೀವಿ. ಉದ್ಯೋಗ ಮಾಡೋದು ಅಂತೇಳಿ ಬೆಂಗಳೂರು ಅಂತ ಸಿಟಿಯಾಗ ಹೋಗಿ ಬಸ್ ಸ್ಟ್ಯಾಂಡ್ ಮ್ಯಾಗ ಚಾದ ದುಕಾನ್ ಇಟ್ರು, ಸಣ್ಣ ಹೋಟೆಲ್ ಇಟ್ರು. ಹೌದು ಚಾ ಟಪ್ಪರಿ ಒತ್ತಾಗ ಇರ್ತದಲ್ಲ. ಹೌದು ದಿನ ಎಷ್ಟೋ ಮಂದಿ ಬರೋದು ಚಾ ಕುಡಿಯೋದು. ಇವ್ರ ಕೈ ರುಚಿ ಟೇಸ್ಟ್ದೊಳಗ ಆನಂದ ಅಮೃತ ಹತ್ತದಾಗ ಆಗುತ್ತಿತ್ತು. ಹೌದು ಹೌದು ಚಾರಾಗಟ್ಟು ಚಾದಾಗತ್ತ ಆನಂದ. ಹೌದು ಇರ್ಲಿ ಎದಕ್ ಬಂದಿರಿ? ಚಾ ಕುಡ್ಲಿಕ್ಕೆ ಚಾದ ಅಂತ ಆನಂದ ಅಂತೇಳಿ ಎಲ್ಲಾರು ದಿನ 1000 ಮಂದಿ ಬಂದು ಚಾ ಕುಡಿಯೋರಿ. ಹೌದು ದಿನ ಪ್ರತಿ ರೊಕ್ಕ ಗಳಿಸಿ 2-3 ವರ್ಷದಾಗ ಸಣ್ಣ ಚಾ ಟಪ್ಪರಿ ದುಕಾನ ಹೋಟೆಲ್ ತೆಗೆದ್ರು. 5 ಸ್ಟಾರ್ ಹೋಟೆಲ್ ಕಟ್ಟಿದ್ರು ಬೆಂಗಳೂರು ಬಸ್ ಸ್ಟ್ಯಾಂಡ್ ಮುಂದೆ. ಹೌದು ಹೌದು ದೈವದಾಗಿದ್ದ ಹಣಿಬಾರ ಎಂತ ದೊಡ್ಡದ ಹೇಳ್ತ ಕೇಳ್ರಿ. ದೊಡ್ಡ ಹೋಟೆಲ್ ಇಟ್ರು. ಹೌದು ಹೋಟೆಲ್ ಇಟ್ಟು ಬಳಿ ಕೆಟ್ಟ ಮಂದಿ ಹೊರದೇಶದ ಮಂದಿ ಬೆಂಗಳೂರು ಸಿಟಿ ನೋಡಕ್ ಬಂದವ್ರೆಲ್ಲ ಅವ್ರ ಹೋಟೆಲ್ದಾಗೆ ಮುಖ ಮಾಡೋರು, ಹೋಟೆಲ್ದಾಗೆ ಊಟ ಮಾಡೋರು, ಚಾ ನಾಷ್ಟ ಎಲ್ಲ ಹೋಟೆಲ್ದಾಗೆ ನಡೀತಿತ್ತು. ಹೌದು 1 ತಿಂಗಳಿಗೆ ಎಲ್ಲ ಖರ್ಚು ಹೋಗಿ 1 ಲಕ್ಷ ಹಿಡಿದು 2 ಲಕ್ಷ ಇನ್ಕಮ್ ಉಳಿತಿತ್ತು ಹೋಟೆಲ್ದು. ಹೌದು ಹೌದು ಅಷ್ಟು ಉತ್ಪನ್ನ ಬರ್ಲಕತ್ತು. ಹೋಟೆಲ್ ಮಾಲಕರು ಇಬ್ಬರು ಇವ್ರು ಗೆಳೆಯರು. ಹೌದು ಇನ್ನು 1-2 ವರ್ಷ ಆಯ್ತು ಹೊಳ್ಳಿ ಮಾಡಲಿಗೆ ಅರಣ್ಯ ಸಿದ್ಧ ಮತ್ತೆ ಜಾತ್ರೆ ಬಹಳ ದಿನ ಆಯ್ತು ಬಿಟ್ಟು ಬಂದಿದ್ದೇವೆ. ಈ ಜಾತ್ರೆಗೆ ಈ ವರ್ಷ ಹೋಗೋಣ ಅಂತೇಳಿ ವಿಚಾರ ಮಾಡ್ತಾರ. ಹೌದು ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ಯಾರ. ಹೌದು
ಅದರಾಗ ಒಬ್ಬನ ಭಾವ ಬದಲಾಯಿತು. ಹೌದು 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 ಹ್ಯಾಂಗ ಭಾವ ಬದಲಾಯಿತು? ಈ 5 ಸ್ಟಾರ್ ಹೋಟೆಲ್ ನಾವು ಒಬ್ಬನೇ ಗಳಿಸಿದಂದ್ರೆ ಇದು ಹೋಟೆಲ್ ಮಾಲಕ ನಾವು ಒಬ್ಬನೇ ಆಗುತ್ತಿದ. ಹೌದು. ಕೋಟಿ ರೂಪಾಯಿ ಗಳಿಸೋದು ಇದು ನಾನೇ ಆಗುತ್ತಿದ. ಖರೆ ಇವ ನಾಳೆಗೆ ಊರ್ ಕಡೆ ಹೋಗಲ್ಲ ಎಲ್ಲಗತ್ತಾನ. ಹೌದು. ಅರ್ಧ ರೊಕ್ಕ ಕುಡಿಬೇಕು, ಈ ಹೋಟೆಲ್ನಾಗ ಅರ್ಧ ಪಾಲು ಕುಡಿದು ಬರ್ತಾನಂದವ. ಹೌದು ಹೌದು ಮನುಷ್ಯನೊಳಗೆ ಮತ್ತು ಒಬ್ಬನ ಇಬ್ಬರು ಗೆಳೆಯರ ಒಬ್ಬನ ಮನಸ್ಸು ಬದಲಾಯಿತು. ಹೌದು. ಹೇಳಂತಾನ ನಾಳಿನ ದಿವಸ ರೊಕ್ಕ ಹಂಚ್కొని ಊರ್ ಕಡೆ ಹೋಗಿ ರೊಕ್ಕ ಗಿಕ್ಕ ಒಬ್ಬರಿಗೆ ಕೊಟ್ಟು ಹೊಳೆ ಬರಲ್ಲಪ್ಪ ಅಂತೇಳಿ ಒಬ್ಬ ಹೇಳ್ದ. ಹೌದು. ಭಾವ ಬದಲಾಗಿತ್ತು. ಹೌದು. ಯಾಕಾಗಲಿ ಅಂದ, ಊಟ ಮಾಡುವಾಗ ಆ ನೆಂಬಿದ ಗಿಳಿಯಾಗ ಮೋಸ ಮಾಡಿ ಊಟದೊಳಗೆ ಇಸ ಹಾಕಿ ಉಳ್ಳಕ್ಕ ಕೊಟ್ಟ. ಹೌದು 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 ನೋಡ್ರಿ ಬಂಧುಗಳೇ, ಇಸದ ಊಟ ನೆಂಬಿದ ಗಿಳಿಯ ಊಟ ಮಾಡ್ತಾರ, ಇಬ್ರು ಕೂಡಿ ಊಟ ಮಾಡ್ತಾರ. ಒಂದು ತಾಟಿನಾಗ ಇಸ ಇಲ್ಲ, ಒಂದು ತಾಟಿನಾಗ ಇಸದ. ಹೌದು. ಗೆಳೆಯ ಎಲ್ಲ ಇವನಿಗೆ ನಂಬಿ ಉಳ್ಳಗತ್ತ, ಮೈ ಎಲ್ಲ ಇಸದ ಬಾರಿ ಆಗಲಗತ್ತು. ಹೌದು. ಬಾಯಿಗೆ ಪೂರ್ವ ಬಂದಂಗ ಆಗಲಗತ್ತು, ನ್ಯಾನಿಗೆ ಎತ್ತಲ ಇತ್ತು, ಕಣ್ಣೆಲ್ಲ ಬಾಡಿ ಕಾಣಿಸ್ದಾಗ ಇತ್ತು. ಒದ್ದಾಡಿ ಒದ್ದಾಡಿ ಹೊಟ್ಟಾಗ ತ್ರಾಸ ಮಾಡ್ಕೊಂಡು ಪ್ರಾಣ ಬಿಟ್ಟ. ಹೌದು 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 ಇವ ಯಾರು ಮಾಡ್ದ? 8 ದಿನ ಆದ ಬಳಿಕ ಊರಿಗೆ ಬಂದ. ಹೌದು. ಮಾಡಲಿಗೆ ಬಂದ ಬಳಿಕ ಸತ್ತಂತ ಹುಡುಗನ ತಾಯಿ ತಂದವರಿಗೆ ಭೇಟಿಯಾಗಿ ಕೇಳ್ತಾರೆ, ಏನಪ್ಪ ಯಪ್ಪ ಶರೀರ 2 ಮನಸ್ಸು 1. ಹೌದು. 25-30 ವರ್ಷದವರಿದ್ದೀರಿ. ಹೌದು. 5-6 ವರ್ಷ ಆಯ್ತು ಬೆಂಗಳೂರ್ಕ ಹೋಗಿರಿ ಕೆಲಸಕ್ಕಂತೇಳಿ. ಹೌದು. ನೀ ಬಂದಿ ಖರೆ ನನ್ನ ಮಗ ಬಂದಿಲ್ಲೇನಪ್ಪ, ನನ್ನ ಮಗ ಬರ್ಲಿಲ್ಲ ಅಂದ್ರು. ಹೌದು ಹೌದು ಏನಪ್ಪ ನೀವು ಇವ ಅಂದ, ಯವ 8 ದಿನ ಹಿಂದೆ 1 ಕೋಟಿ ರೂಪಾಯಿದಾಗ 50 ಲಕ್ಷ ರೂಪಾಯಿ ಹಂಚಿ ಕೊಟ್ಟಿದ್ದವನಿಗೆ. ಹೌದು. ಬಂದಿಲ್ಲ ಇನ್ನೂ ಅಂತೇಳಿ ಸುಳ್ಳು ಮಾತಾಡದ. ಹೌದು. ಯಾಕ? ಊಟಿನಾಗಿ ಸಾಕಿ ಕೊಂದಾನ ಇವನೇ. ಯಾಕ? ದುಡ್ಡ. ಹೌದು ಹೌದು ದುಡ್ಡಿಗಾಗಿ, ಆಸ್ತಿಗಾಗಿ ಊಟಿನಾಗಿ ಇಸ ಹಾಕಿ ಕೊಂದಿದ್ದ. ಹೌದು. ಇನ್ನ ಬಂದಿಲ್ಲ ಅಂತೇಳಿ ಕೇಳ, ಇಲ್ಲಪ್ಪ ಬಂದಿಲ್ಲ ಅಂತೇಳಿ ದುಃಖ ಮಾಡಿ ಅವರು ಮನೆಗೆ ಹೋದ್ರು. ಹೌದು. ಇವ ಅರಳಿಸಿದ್ದ ಮತ್ತೆ ಜಾತ್ರೆ ಮಾಡಲ್ಲ. ಹೌದಾ? ಬೇಡಿದವ್ರಿಗೆ 1000 ರೂಪಾಯಿ ಕೊಡ್ಲಗತ್ತ. ಎಲ್ಲಾರು ಸಾವುಕಾರ ಸಾವುಕಾರ ಅಂತೇಳಿ ಕರ್ಲಿಗತ್ರು. ಹೌದು. ಇವನಿಗೆ ಯಾರಂತೆ ಕರ್ಲಿಗತ್ರು? ಸಾವುಕಾರ ಕರ್ಲಿಗತ್ರು. ಊರಾಗ ಸಾವುಕಾರ ಅಂತೇಳಿ ಕರ್ಲಿಗತ್ರು. ಜಾತ್ರೆ ಆಯ್ತು. ನನ್ನ ಅರಳಿಸಿದ್ದ ಮತ್ತೆ ಇವ ಈ ಯಾತ್ರಾ ಕಮಿಟಿ ಅವರಿಗೆ 4-5 ಮಂದಿಗೆ ಹಿಡ್ಕೊಂಡ. ಹೌದು. ರಾಯಬಾಗ್ ಅಂತ ದೊಡ್ಡ ಒಂದು ಸಿಟಿ ಒಳಗ ಹೋಗಿ ಕನ್ಯಾ ಹುಡುಕ್ಯಾಡಗತ್ರು. ಕನ್ಯಾ ಪಸಂದ್ ಮಾಡಿ ಗಟ್ಟಿ ಮಾಡಿ ಅರಳಿಸಿದ್ದ ಮತ್ತೆ ಭರಮದೇವರ ಮತ್ತೆ ಗುಡಿ ಮುಂದೆ ಪೆಂಡಲ್ ಹೊಡೆದು ಲಗ್ನೂ ಆಯ್ತು. ಹೌದು ಹೌದು ಲಗ್ನ ಆದ ಬಳಿಕ ಹೆಂಡತಿಗೆ ತಗೊಂಡು 8 ದಿನದಾಗ ಇದ್ದೆಲ್ಲ ದುಡ್ಡು ತಗೊಂಡು ಎಲ್ಲಿ ಹೋದ? 5 ಸ್ಟಾರ್ ಹೋಟೆಲ್ ಮಾರಕ್ಕಿಂತ ಬೆಂಗಳೂರಿಗೆ ಹೋದ. ಹೌದು. 1 ಕೋಟಿ ರೂಪಾಯಿ ಕೊಟ್ಟು ಒಂದು ಕಟ್ಟಿದ ಬಿಲ್ಡಿಂಗ್ ತಗೊಂಡ. ಹೌದು ಹೌದು ಬಿಲ್ಡಿಂಗ್ ಹೆಂಡತಿಗಿಂತ 5 ಸ್ಟಾರ್ ಹೋಟೆಲ್ ಕೌಂಟರ್ ಮ್ಯಾಗ ದುಡ್ಡು ಎಣಸಲು ಕವ ಕೂತ. ಹೌದು ಹೌದು ಸಂಸಾರ ಒಳ್ಳೆದಿಂದ ಸಾಗಿ ನಡೀತು. 3-4 ವರ್ಷ ಗತಿಸೋಯ್ತು. ಇವನು ಹೊಟ್ಟೆಯಲ್ಲಿ ಒಂದು ಗಂಡಸ ಮಗ ಹುಟ್ಟಿ ಬಂದ. ಹೌದು. ಹುಡುಗರು ರೂಪ ಚಲುವಕ್ಕಿಗೆ ನೋಡಿ ಗಂಡ ಅಂತೀರಿ ದೂರ ಉಳಿಲಿ. ನೋಡಿದವರು ಯಾರ ಮಗ ರೀ, ಅಂತ ಮಗ ನನ್ನ ಜರ ಕೂಡ್ರಿ. ಅಟ್ಟ ಪುಪ್ರ ಮಗ ಹುಟ್ಟಿದ. ಹೌದು ಹೌದು ಅಟ್ಟ ಮಾಯ ಮಾಡೋರು ಖುಷಿ. ಅಟ್ಟ ಖುಷಿಗೆ ಮಾಯ ಮಾಡೋರು. ಹೌದು. ಸಾವುಕಾರ 5 ಸ್ಟಾರ್ ಹೋಟೆಲ್ ಮಾಲಕಂತೂ ಖುಷಿಗೆ ಬಿಟ್ಟಿರ್ತಿದ್ರು. ಅಟ್ಟ ಪ್ರೇಮ ಒಂದು. ಹೌದು. 5 ವರ್ಷ ಹೋಯ್ತ್ರಿ. ಅದೇ ಖುಷಿಗೆ ಮೈಯಾಗ ಒಂದು ಜಡ್ಡ ಹುಟ್ಟಿತು. ಹೌದು ಹೌದು ಖುಷಿನ ಮೈಯಾಗ ಜಡ್ಡ ಹುಟ್ಟ್ಯಾದ. ಹೌದು. ಕೂಸ ಏನು ಮಾಡಿದ್ರೆ ಇದ್ರ ಉಳಿಬೇಕಂತೇಳಿ ಆ ಮಾಲಕ ಅಪ್ಪಿದ್ದವೆ ಆನಂದ. ಬೆಂಗಳೂರು ಸಿಟಿ ಒಳಗೆ ಎಲ್ಲಕ್ಕಿಂತ ಫೇಮಸ್ ದವಾಖಾನೆ ಯಾವ್ದದ, ಆ ದವಾಖಾನ್ಯಾಗ ನನ್ನ ಮಗನಿಗೆ ಟ್ರೀಟ್ಮೆಂಟ್ ನಡೀಲಿ ಅಂತ. ಹೌದು ಹೌದು ಒಟ್ಟಿದ್ರಾಗ ನನ್ನ ಕೂಸು ಉಳಿಬೇಕು. ಹೌದು. 5 ವರ್ಷದ ಕೂಸಿಗೆ ಒಯ್ದು ದವಾಖಾನ್ಯಾಗ ಟ್ರೀಟ್ಮೆಂಟ್ ಹಾಕಿದ್ರು. ಹೌದು. ಡಾಕ್ಟರ್ ಹೇಳ್ತಾನ ಅಪ್ಪಿದ್ದವ, ಏನಂತ? ಸಾಹೇಬ್ರ ನನ್ನ ಮಗನಿಗೆ ದಿನಕ್ಕೆ 1 ಲಕ್ಷ ರೂಪಾಯಿ ಹೋಗಲಿ ಟ್ರೀಟ್ಮೆಂಟ್ ಖರ್ಚ, ಆದ್ರೂ ಮಗ ಉಳಿಬೇಕು. ಆದ್ರೂ ನನ್ನ ಮಗ ಉಳಿಬೇಕು. ಹೌದು. ದವಾಖಾನೆ ಡಾಕ್ಟರ್ ಅಂದ್ರು, ನೋಡಪ್ಪ ನಮ್ಮ ಕೈಗೂಡ ನಿನ್ನ ಮಗಂದು ಹಣಿಬಾರ ನೋಡ್ರಿ ಹ್ಯಾಂಗ ಹೇಳ್ತಾರ ಮಾಡುವಸ್ತಾರ. ಡಾಕ್ಟರ್ ಯಾರಂದನ? ಪ್ರಯತ್ನ ಡಾಕ್ಟರ್. ನಂದು ಪ್ರಯತ್ನ. ಹೌದು. ಖರೆ ನಿನ್ನ ಮಗನ ಹಣಿಬಾರ ಅಂದ. ಹೌದು. ಏನು ಮಾಡ್ತೀರಿ ಗೊತ್ತಿಲ್ಲ, ಎಷ್ಟು ಬೇಕಂತ ದುಡ್ಡು ಕೊಡುತ್ತ ಹೇಳ. ಹೌದು. ಆಯ್ತು, ತಿಂಗಳಾನುಗಟ್ಲೆ ಟ್ರೀಟ್ಮೆಂಟ್ ನಡೀತು. ಗಳಿಸೋದು ದುಡ್ಡೆಲ್ಲ ದವಾಖಾನೆಗೆ ಬಂದು ಎಲ್ಲ ಬರ್ಕಲಗತ್ತ. ಹೌದು. ಕಟ್ಟದ ಏನು 1 ಕೋಟಿದ ಮನೆ ತಗೊಂಡಿದ, ಅದು ನಿಲ ಹಚ್ಚಿ 6
ಹೌದು ಹೌದು ಡಾಕ್ಟರ್ ಹಂಗೆ ಕೇಳ್ತಾನ ಡಾಕ್ಟ್ರ ಮಗ ಒಳ್ಳೆ ಚಾನ್ಸ್ ನೋ ಗ್ಯಾರಂಟಿ ಅನ್ನಗತ್ತ ಡಾಕ್ಟರ್. ಹೌದು ಹೌದು 5 ಸ್ಟಾರ್ ಹೋಟೆಲ್ ಇತ್ತು, 5 ಸ್ಟಾರ್ ಹೋಟೆಲ್ ಇನ್ನೊಬ್ಬನಿಗೆ ಮಾರಲ, ಆ ದುಡ್ಡು ತಂದು ಡಾಕ್ಟರ್ಗೆ ಕೊಟ್ಟ ಡಾಕ್ಟರ್ ಇದ್ರೊಳಗೆ ನನ್ನ ಮಗ ಉಳಿಬೇಕು. ಹೌದು ಹೌದು ದಿನಕ್ಕೆ ಹಾಕಲಗತ್ತ ಎಲ್ಲ ದುಡ್ಡ ಗಳಿಸೋದಲ್ಲ ಹಾಕದ ಕಂಗಾಲಾಗಿ ಕೂತ. ಹೌದು ಹೌದು ಇಡೀ ಆಸ್ತಿನೇ ಹೋಯ್ತು. ಕುಲ್ಲಾರಿ ಕೈಯಾಗ ದುಡ್ಡ ಇಲ್ಲ, ಮೈ ಮ್ಯಾಗ ಅರಿಬೆಟ್ಟೆ ಉಳಿದು. ಹೌದು ಅವಾಗ ಕಂಡಾಗ ನೀರು ತೆಗೆದಳ್ಳಗತ್ತ ನನ್ನ ಮಗ ಉಳಿಬೇಕಾಗ್ಯದ, ಖರೆ ನನ್ನ ಬಲ್ಲಿ ದುಡ್ಡಿಲ್ಲಲ್ಲ ಅಂದ. ಹೌದು ಡಾಕ್ಟರ್ ಅಂದ ಯಾಕಪ್ಪ ಏನಾಗ್ಯದ? ಯಾರಿಲ್ರಿ ಸಾಹೇಬ್ರ ನನ್ನ ಮಗನಿಗೆ ಉಳಿಸ್ರಿ. ಹೌದು ಬೆಡ್ ಮ್ಯಾಗ ಬರದಂತ 5 ವರ್ಷದ ಕೂಸ ಡಾಕ್ಟರ್ಗೆ ಮಾತೇನು ಹೇಳ್ತದ? ಓ ಡಾಕ್ಟ್ರ ಸಾಹೇಬ್ರ ಇದ್ರಾಗ ನಾ ಉಳಿತೇನಿಲ್ಲ ನಾವು. ಹೌದು ಹೌದು ಏನಂತ ಡಾಕ್ಟ್ರ? ನೋ ಗ್ಯಾರಂಟಿ ಅಂದ ಡಾಕ್ಟರ್. ಹೌದು ನೋ ಗ್ಯಾರಂಟಿ. ನಮ್ಮ ಅಪ್ಪ ಕರ್ಸು 2 ಮಾತು ಮಾತಾಡೋದು. ಹೌದು ನಾ 2 ದಿನವಿದ್ದು ನಮ್ಮ ಅಪ್ಪ ಕರ್ಸು. ಹುಡುಗ ಹೇಳ್ತಾರೆ ಡಾಕ್ಟರ್. ಡಾಕ್ಟರ್ ಹೊರಗೆ ಬಂದ, ಹೊರಗ ಕುರ್ಚಿ ಮ್ಯಾಗ ಅಪ್ಪ ಕೂತಿದ, ಅವನಿಗೆ ಒಳಗೆ ಬಿಟ್ಟ ನಿನ್ನ ಮಗ ಮಾತಾಡೋಂತಪ್ಪ ಹೋಗು ಒಳಗೆ. ಹೌದು ಹೌದು ಅವಾಗ ಅಪ್ಪಿದ್ದ ಒಳಗೆ ಹೋದ, ಡಾಕ್ಟರ್ ಬಾಗಿಲು ಮುಚ್ಚದ, ಅಪ್ಪ ಮಗನ ಸಂಭಾಷಣೆ ನಡೆದ ಒಳಗ. ಹೌದು ನೋಡದ ಮಗನಿಗೆ, ಮಗನ ಮುಖ ನೋಡಿ ಕಣ ತುಂಬ ನೀರು ತಂದ ಅಪ್ಪಿದ್ದವ. ಹೌದು ಹೌದು ಅಳ್ಳಕತ್ತ ದುಃಖ ಮಾಡಿ, ಅಳ್ಳಗಂತ ದುಃಖ ಮಾಡಿ ಯಪ್ಪ ಅನ್ನವ. ಯಾಕೆ ಅಳ್ಳಗತ್ತಿದಿ? ಯಪ್ಪ ಮಾಯಾ ಪ್ರೀತಿಯಿಂದ ನನ್ನ ಹೊಟ್ಟೆಗೆ ಹುಟ್ಟಿ ಬಂದಿದಿ. ಹೌದು ನಿನ್ನ ರೂಪ ಚಲವಕ್ಕಿಗೆ ನೋಡಿ ನಾ ಮರಳಾಗಿದಪ್ಪ, ಎಟ್ಟು ಗಳಿಸಿದ ಬೆಲ್ಲನೇ ದವಾಖಾನೆಗೆ ಹಾಕಿಲ್ಲ. ಹೌದು ಎಂತ ಒಂದು 5 ಸ್ಟಾರ್ ಹೋಟೆಲ್ ಮಾರಿದ, ಕಟ್ಟದ ಬಿಲ್ಡಿಂಗ್ ಮಾರಿ ತೆಗೆದಿದ್ದ, ನಿನ್ನ ಉಳಿಸೋದಕ್ಕಾಗೆಲ್ಲ ಹಾಕಿಲ್ಲ. ಹೌದು ಖರೆ ಮಗು ನನಗೆ ಕ್ಷಮ ಮಾಡಿಪ್ಪ, ನಿನಗೆ ಉಳಿಸುವ ಸೌಭಾಗ್ಯ ಬಂದು ಏನು ತಲಪಿದ್ದವ. ಹೌದು ಹೌದು ಏನಂತದ ಹುಡುಗ? ನೋಡು ಯಪ್ಪ ಇದ್ರ ಏನ್ರ ಮಾಡಿ ಉಳಿಸತ್ತಾನ. ನೋಡಿ ನೋಡಿ ಏನ್ರ ಉಳಿದಾಗ ನೋಡು, ಏನೂ ಉಳಿದಿಲ್ಲಪ್ಪ ನನ್ನ ಬನ್ನಿ ಏನಿಲ್ಲ, ಮೈ ಮ್ಯಾಗ ಅರ್ಬಿ ಬಿಟ್ಟು ₹1 ನನ್ನ ಬಂದಿಲ್ಲ. ಹೌದು ಹುಸುಳಿ ಮಗನ ಅಂತ ಮಗ ಇದ್ದವ. ಹುಡುಗಪ್ಪ ಏನಂತಾನ? ತಾ ಬೆಡ್ ಮ್ಯಾಗ ಕೂಸು ಮನೆಗೆ 2 ದಿನದಾಗ ಸರಿಯಾದದ. ಹೌದು ಹುಸುಳಿ ಮಗನ. ಹೌದು ಯಾಕೆ ಕಳ್ಳಾಗತ್ತೀವಿ? ಯಾಕೆ ಕಳ್ಳಾಗತ್ತಿದ್ಯೋ? ನಾ ಯಾರಿದ್ದಂತೆ ತಿಳಿದಿದ್ದೆ. ಹೌದು ಹೌದು ಹಿಂದಿನ ಜನ್ಮದಾಗ ನಿನ್ನ ಮ್ಯಾಗ ನಂಬಿಕೆ ಇಟ್ಟು ಬೆಂಗಳೂರಿಗೆ ಬಂದ, ರೊಕ್ಕ ಕೋಟಿ ಗಳಿಸಿದ, ರೊಕ್ಕಿನ ಮ್ಯಾಗ ಮೋಹಕ್ಕಾಗಿ ನಿನ್ನ ನಂಬಿದ ಗೆಳೆಯಾಗ ಹುಟ್ಟಿನ ಇಸ ಹಾಕಿ ಬಂದಿದ್ದೆಲ್ಲ, ಅದೇ ಗೆಳೆಯ ನಿನ್ನ ಹೊಟ್ಟಿನ ಮಗಾಗಿ ಹುಟ್ಟಿದ ಹುಚ್ಚಿ. ಹೌದು 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 ನೋಡ್ರಿ ಹಾಗೆ ಹೇಳ್ತಾನ, ಅದೇ ಹಿಂದಿನ ಜನ್ಮದ ನಿನ್ನ ಗೆಳೆಯ ಮಗಾಗಿ ನಿನ್ನ ಹೊಟ್ಟಿನ ಹುಟ್ಟಿ ಬಂದಿದ್ದ. ಹೌದು ನೀ ಗಳಿಸೋದು ರೊಕ್ಕಿನೊಳಗೆ ಅರ್ಧ ನನ್ನ ಪಾಲಿಗೆ ಬರಬೇಕಾಗಿತ್ತು. ಕರೆ ನಾ ಅರ್ಧ ಅಲ್ಲೋ ನಿಂದು ತಗೊಂಡ ವೈದ್ಯಕ್ಕೆ ನಿನ್ನ ಹೊಟ್ಟಿಲಿ ಹುಟ್ಟಿ ಬಂದಿದ್ದಂತಾರೆ. ಇದಕ್ಕೆ ಋಣಾನುಬಂಧನ ಪುತ್ರ ತಿಳಿ ಕರೀತಾರ. ಹೌದು 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 ಇದಕ್ಕೇನ ತಿಳಿ ಕರೀತಾರ? ಋಣಾನುಬಂಧ ಪುತ್ರ. ಋಣಾನುಬಂಧನ ಪುತ್ರ. ಹೌದು ಅದಕ್ಕ ಏನು ಮಾಡಿದ್ರೆ ಕರ್ಮ ಭೋಗವಾಗಿದ್ದು ತಪ್ಸಲಿಕ್ಕೆ ಬರಂಗಿಲ್ಲ. ಹೌದು ಮಾಡು ಮಾಸ್ತರ, ನೀ ಕೋಟಿ ರೊಕ್ಕ ಕಟ್ಕೊಂಡಿಡು. ಹೌದು ಹೌದು ನೀ ಕೋಟಿ ಗಳಿಸಿಡು. ಹೌದು ನನ್ನ ಬನ್ನಿ ದುಡ್ಡು ಅದು ಬೆಕ್ಕಬಾರದು ಸಿಗ್ತದತ್ತೆ ಅಂದೆ ಅಂದ್ರೆ ಅದು ನಿನ್ನ ಹುಚ್ಚುತನ. ಹೌದು ಹೌದು ಭೋಗದಾಗಿದ್ದು ಭೋಗದಾಗಿದ್ದು ತಪ್ಸಂಗಿಲ್ಲ, ತಪ್ಸಲಿಕ್ಕೆ ಬರೋದು ಸಾಧ್ಯ ಇಲ್ಲ. ಹೇಳ್ತಾರ ಮಹಾತ್ಮರು. ಏನ್ ಹೇಳಿದ್ರು? ಜನ್ಮ ಪರ ಬಾಟೆ ಮಿಠಾಯಿ, ಮೃತ್ಯು ಪರ ಬಾಟೆ ಖೀರ್. दोनों ही न खाए पावे, चाहे राजा हो या फकीर. ಹೌದು ಹೌದು ಹೇಗಂದ್ರೆ ಏನ್ರಿಪ್ಪ? ಹೊಟ್ಟೆನ ಬಳಕ ಸಿಹಿ ಎಲ್ಲ ಹಂಚ್ತಾರೆ ಇನ್ನೊಬ್ಬರಿಗೆ. ನನ್ನ ಹೊಟ್ಟಿನ ಗಂಡಸ ಮಗ ಹುಟ್ಟ್ಯದ ಅಂತೇಳಿ ಹೌದು ಪೇಡೆ ಹಂಚ್ತೀರಿ ಸಿಹಿ ಎಲ್ಲ. ಹೌದು ಹೌದು ಕರೆ ಸತ್ತ ಬಳಕ ಹುಗ್ಗಿ ಮಾಡಿ ಉಣ್ತೀರಿ. ಹೌದು ಕರೆ ಹುಟ್ಟಿದ ಬಳಕ ಏನು ಪೇಡೆ ಅಲ್ಲ, ಅದನ್ನು ಕೂಸು ತಿಂದಿಲ್ಲ. ಸತ್ತ ಬಳಕ ಹುಗ್ಗಿ ಕೂಸ ಸತ್ತಂತವ ತಿಂದಿಲ್ಲ. ಹೌದು ಹೌದು ಹುಟ್ಟದಾಳೆ ತಿಂದಿಲ್ಲ, ಸತ್ತ ಬಳಕ ತಿಂದಿಲ್ಲ. ನಿನ್ನ ಪ್ರಯತ್ನ ತಗೊಂಡ್ಯಾರ ಮಣ್ಣ ಹಾಕೋದ ಭೋಗದಾಗಿದ್ದು ತೆಪ್ಪೇನೇನು? ತಪ್ಸಲಕ್ಕೆ ಬರೋದಿಲ್ಲ. ಹುಟ್ಟುದ್ರೆ ತಿನ್ನಕ್ಕೆ ಬಂದಾರೇನು? ತಿನ್ನಕ್ಕೆ ಬರೋದಿಲ್ಲ. ಮಾಡು ಮಾಸ್ತರ, ಈ ದೈವ ಎಲ್ಲ ಹಿಂಗೆ ಕೂತ್ರಂದ್ರೆ ಈ ಪದ್ಯ ಆದ ಬಳಕ ನಿನ್ನ